ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಭಕ್ತರೇ, ಬಂಧುಗಳೇ, ಹಿತೈಷಿಗಳೇ, ಪೋಷಕರೇ ಹಾಗೂ ಹಿರಿಯ ಹಿಂದಿನ ವಿದ್ಯಾರ್ಥಿಗಳೇ, ಶ್ರೀರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಬಸವನಗುಡಿ ಬೆಂಗಳೂರು ರಾಮಕೃಷ್ಣ ಮಠದ ಒಂದು ಅಂಗಸಂಸ್ಥೆ ತನ್ನ 81ನೇ ವರ್ಷದ ವಾರ್ಷಿಕೋತ್ಸವವನ್ನು ಬರುವ ಡಿಸೆಂಬರ್ 14ನೇ ತಾರೀಕು ಶನಿವಾರ ಆಚರಿಸ್ತಾ ಇದೆ. ಈ ಬಾರಿ 14 ಮತ್ತು 15 2 ದಿನದ ಕಾರ್ಯಕ್ರಮ. 14ನೇ ತಾರೀಕು ಮಂದಿರಂ ಡೇ ಅಂತ ಅದನ್ನು ಕರಿತೇವೆ. 15ನೇ ತಾರೀಕು ಆಲಮ್ನೈ ಮೀಟ್, ಅಂದರೆ ಹಿರಿಯ ವಿದ್ಯಾರ್ಥಿಗಳು, ಹಿಂದಿನ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂದಿರಂನ ವಿದ್ಯಾರ್ಥಿಗಳು ತಮ್ಮ ಚಟುವಟಿಕೆಗಳನ್ನು ನಾಟಕದ ಮೂಲಕ, ಯೋಗಾಸನದ ಮೂಲಕ ಮತ್ತು ವಿವೇಕಾನಂದರ ಜಯಂತಿಯನ್ನು ಆಚರಿಸುವುದರ ಮೂಲಕ ಈ ಮಂದಿರಂ ದಿನವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಡುಗರು ಗಂಡುಗೊಡಲಿ ಅನ್ನುವ ನಾಟಕವನ್ನು ಆಡ್ತಾ ಇದ್ದಾರೆ. ಇದು ಶೌರ್ಯವನ್ನು, ವೀರ್ಯವನ್ನು, ಶಕ್ತಿಯನ್ನು ಹೆಚ್ಚಿಸುವಂತಹ, ವರ್ಧಿಸುವಂತಹ, ಪ್ರೇರೇಪಿಸುವಂತಹ ಒಂದು ನಾಟಕ. ಕನ್ನಡದ ಶ್ರೇಷ್ಠ ಸಾಹಿತಿ GP ರಾಜರತ್ನಂ ಅವರು ರಚಿಸಿರುವಂತಹ ನಾಟಕ. ಇದರ ಜೊತೆಗೆ ಮಾರ್ಷಲ್ ಆರ್ಟ್ಸ್, ಯೋಗಾಸನ ಹಾಗೂ ಈ ವರ್ಷದ ವಿಶೇಷ ಆಹ್ವಾನಿತರು ಮಂಡ್ಯದ DC ಕುಮಾರ್ ಅನ್ನುವರು ಆಗಮಿಸಲಿದ್ದಾರೆ. ಜೊತೆಗೆ ನಮ್ಮ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯಾರಿಗೆ 14ನೇ ತಾರೀಕು ಬರಲಿಕ್ಕೆ ಆಗೋದಿಲ್ಲ, ಮುಖ್ಯವಾಗಿ ವಿದ್ಯಾರ್ಥಿಗಳು, ಅವರು 15ನೇ ತಾರೀಕು ಆಲಮ್ನೈ ಮೀಟ್ಗೆ ಖಂಡಿತ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಿನಂತಿಸಿಕೊಳ್ತೇನೆ. ಮಂದಿರಂನ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳುವುದಕ್ಕೆ ಮತ್ತು ಅವತ್ತಿನ ದಿನ ಬಂದ ಇತರ ಹಿರಿಯ ವಿದ್ಯಾರ್ಥಿಗಳ ಜೊತೆ ಒಡನಾಡಿ ಈಗಿನ ವಿದ್ಯಾರ್ಥಿಗಳ ಉತ್ಸಾಹವನ್ನು ಹೆಚ್ಚಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಈಗಿನ ವಿದ್ಯಾರ್ಥಿಗಳನ್ನು ಉತ್ತೇಜಿಸಿದಂತಾಗುತ್ತದೆ. ಮುಂದಿನ ಸಮಾಜದ ನಿರ್ಮಾಣ ಕಾರ್ಯ ನಿಮ್ಮಿಂದ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ವಿವೇಕಾನಂದರ ಕನಸು ಉತ್ತಮ ಚಾರಿತ್ರ್ಯವಂತರಾದಂತಹ ಯುವಕರು, ಇಚ್ಛಾಶಕ್ತಿಯನ್ನು ಹೊಂದಿದಂತಹ ಯುವಕರು, ಆತ್ಮವಿಶ್ವಾಸದಿಂದ ಒಡಗೂಡಿದಂತಹ ಯುವಕರ ನಿರ್ಮಾಣ. ಈ ಸಂಸ್ಥೆ ಆ ನಿಟ್ಟಿನಲ್ಲಿ ಪರಿಶ್ರಮದಿಂದ ಮುನ್ನಡೆಸಿಕೊಂಡು ಯುವಕರನ್ನು ನಿರ್ಮಾಣ ಮಾಡುತ್ತಾ ಸಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಆಗಮನ ಅವರ ಉತ್ಸಾಹವನ್ನು ಹೆಚ್ಚಿಸ್ತದೆ. ನಿಮ್ಮ ಪ್ರೋತ್ಸಾಹ ಅವರನ್ನು ಎತ್ತರಕ್ಕೆ ಬೆಳೆಸುತ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಆನಂದಿಸಿ, ಭಾಗವಹಿಸಿ ನಮ್ಮ ಸಂಸ್ಥೆಯ ಹಿತಚಿಂತಕರಾಗಿ ಮುಂದುವರಿಯಬೇಕು. ಜೊತೆಗೆ ಹೊಸ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಕರೆದುಕೊಂಡು ಬಂದು ರಾಮಕೃಷ್ಣ ಮಠವನ್ನು, ಶ್ರೀರಾಮಕೃಷ್ಣ ವಿದ್ಯಾರ್ಥಿ ಮಂದಿರವನ್ನು ಪರಿಚಯಿಸಿಕೊಡಬೇಕು. ಅದರಲ್ಲೂ ಗ್ರಾಮೀಣ ವಿಭಾಗದ ಪೋಷಕರಲ್ಲಿ ನಾನು ಕೇಳ್ಕೊಳ್ತೇನೆ, ಗ್ರಾಮೀಣ ವಿಭಾಗದಲ್ಲಿ ಇರುವಂತಹ ನೀವೆಲ್ಲರೂ ಕೂಡ ಮಠವನ್ನು ಪರಿಚಯಿಸುವುದಕ್ಕೆ, ಮಂದಿರಂ ಶ್ರೀರಾಮಕೃಷ್ಣ ವಿದ್ಯಾರ್ಥಿ ಮಂದಿರವನ್ನು ಪರಿಚಯಿಸಿಕೊಡುವುದಕ್ಕೆ ಇತರರಿಗೆ ಇದೊಂದು ಒಳ್ಳೆಯ ಅವಕಾಶ. ನೀವೆಲ್ಲರೂ ಕೂಡ ಈ ಸಂದರ್ಭವನ್ನು ಬಳಸಿಕೊಂಡು ಹೊಸಬರಿಗೆ ಪರಿಚಯಿಸಿಕೊಡುತ್ತಾ, ಗೊತ್ತಿರುವವರಿಗೆ ನಿಮ್ಮ ಜ್ಞಾನವನ್ನು ವರ್ಧಿಸಿಕೊಳ್ಳುವುದಕ್ಕೆ, ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸುವುದಕ್ಕೆ, ಬೆಳೆಸುವುದಕ್ಕೆ ಇದೊಂದು ಸುಸಂದರ್ಭ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಆಹ್ವಾನವನ್ನು ಈ ಮೂಲಕ ನೀಡುತ್ತಿದ್ದೇನೆ. ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾದೇವಿ ಹಾಗೂ ಸ್ವಾಮಿ ವಿವೇಕಾನಂದರು ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಡಿಸೆಂಬರ್ 14 ಸಾಯಂಕಾಲ 5 ಗಂಟೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ. ಹಿರಿಯ ವಿದ್ಯಾರ್ಥಿಗಳಿಗೆ 15ನೇ ತಾರೀಕು, ಮುಖ್ಯವಾಗಿ 14ಕ್ಕೂ ನೀವು ಬರಬಹುದು. 15ನೇ ತಾರೀಕು ನೀವು ಬರಲೇಬೇಕು ಅಂತ ಮತ್ತೊಮ್ಮೆ
ಪ್ರೀತಿಯ ಆಹ್ವಾನವನ್ನು ನೀಡುತ್ತಾ ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ.